should know to draw the line between your personal and professional life. And to do so, you need to be smart enough. ಎಲ್ಲರಿಗೂ ನಮಸ್ಕಾರ. Lead with Leela. Welcome back to my channel. ಸ್ನೇಹಿತರೆ, ಇವತ್ತಿನ ಟಾಪಿಕ್ ತುಂಬಾನೇ ಇಂಟ್ರೆಸ್ಟಿಂಗ್ ಅಂಡ್ ಇವತ್ತಿನ ಕಾಲಘಟ್ಟಕ್ಕೆ ಬೇಕಾಗಿರುವಂತಹ ಒಂದು ಮುಖ್ಯವಾದಂತಹ ವಿಚಾರ. ಇವತ್ತು ಬೆಂಗಳೂರು ಮತ್ತೆ ಹಲವಾರು ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಜನರು ದಿನನಿತ್ಯ ಫೇಸ್ ಮಾಡ್ತಾರಂತಹ ವರ್ಕ್ ಲೋಡ್, ವರ್ಕ್ ಪ್ರೆಷರ್, ಫ್ಯಾಮಿಲಿ ಪ್ರೆಷರ್ಸ್ ಇವೆಲ್ಲವನ್ನು ಹೇಗೆ ಸಂಭಾಳಿಸೋದು, ಹೇಗೆ ಈ ಪರಿಸ್ಥಿತಿನ ಸುಧಾರಿಸೋದು ಅನ್ನೋದ್ರ ಬಗ್ಗೆನೇ ಆಗಿದೆ. ಇವು ಎರಡು ಒಂದಕ್ಕೊಂದು ಪೂರಕನೂ ಹೌದು, ಒಂದಕ್ಕೊಂದು ಅವಲಂಬಿತನೂ ಕೂಡ ಹೌದು. ಈ ಎರಡನ್ನು ಬ್ಯಾಲೆನ್ಸ್ ಮಾಡೋದು ಒಂದು ಕಲೆ ಅಂಡ್ ಆ ಕಲೆನ ಹೇಗೆ ರೂಢಿಸ್ಕೊಳ್ಳೋದು, ಹೇಗೆ ಅದನ್ನ ಅಳವಡಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಸ್ನೇಹಿತರೆ, ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಬೆಂಗಳೂರಲ್ಲಿ ದಿನ ಶುರು ಆಗೋದೇ ಅರ್ಲಿ ಮಾರ್ನಿಂಗ್ 4 PM 5 PM ಅಂತ ಅಷ್ಟು ಬೇಗ ಶುರುವಾಗ ಅಂತ ಇಲ್ಲಿನ ದಿನಚರಿ ರಾತ್ರಿ 12 ಗಂಟೆ 1 ಗಂಟೆ ಆದ್ರೂ ಮುಗ್ದಿರಲ್ಲ. ನೀವ್ ಎಷ್ಟೇ ಬೇಗ ಎದ್ರು, ಎಷ್ಟೇ ಕರೆಕ್ಟ್ ಆಗಿ ಪ್ರಿಪೇರ್ ಆಗಿದ್ರು ಕೂಡ ಅನಿವಾರ್ಯ ಸಂದರ್ಭಗಳು ಹೇಗೆ ಬರುತ್ತೆ ಅಂದ್ರೆ ನೀವು ಅನಿರೀಕ್ಷಿತ ಘಟನೆಗಳಲ್ಲಿ ಸಿಕ್ಕಾಕೊಂಡು ಆ ಪ್ಲಾನ್ ಎಲ್ಲ ತಳಕೆಳಗಾಗೋಗುತ್ತೆ. ಬೆಳಿಗ್ಗೆ ಎದ್ದಿದ ತಕ್ಷಣ ಮಕ್ಕಳಿಗೆ ಅಡಿಗೆ, ಅವ್ರಿಗೆ ಬ್ರೇಕ್ಫಾಸ್ಟ್, ಲಂಚ್ ಬಾಕ್ಸ್, ಅವ್ರನ್ನ ಸ್ಕೂಲಿಗೆ ಬಿಟ್ಟು ಬರೋ ಅಂತ ಗಡಿಬಿಡಿ, ಅವ್ರನ್ನ ಬಿಟ್ಟ ಮೇಲೆ ನೀವು ಆಫೀಸ್ಗೆ ಓಡ್ ಹೋಗ್ಬೇಕು. ಅಲ್ಲಿ ಓಡ್ ಹೋದ್ಮೇಲೆ ಅಲ್ಲೇನಾದ್ರೂ ಲೇಟ್ ಆದ್ರೆ ನಿಮ್ಮ ಮ್ಯಾನೇಜರ್ ಕೈಲಿ ಬೈಸ್ಕೋಬೇಕು. ಆ ಬೈಸ್ಕೊಂಡಿರೋ ಮೂಡು ಇಡೀ ದಿನ ಕ್ಯಾರಿ ಫಾರ್ವರ್ಡ್ ಆಗಿ ಸಂಜೆ ಮನೆಗ್ ಬರೋವಾಗ್ಲೂ ಅದೇ ಹ್ಯಾಪ್ ಮೋರೆ ಹಾಕೊಂಡ್ ಬರ್ಬೇಕು. ಅದೇ ಟೆನ್ಷನ್ ಅಲ್ಲಿ ಮನೆಗ್ ವಾಪಸ್ ಬಂದು ಮಕ್ಳು ಏನಾದ್ರೂ ಬಂದು ಅಮ್ಮ ಅಪ್ಪ ಅಂತ ಓಡ್ ಬಂದಾಗ ಆ ಟೆನ್ಷನ್ ನ ಅವ್ರ ಮೇಲೆ ಹಾಕಿ ಅಲ್ಲೂ ಮೂಡ್ ಅಪ್ಸೆಟ್. ಇವೆಲ್ಲವೂ ನೋಡ್ತಾ ಇದ್ರೆ ಏನಪ್ಪ ಇದು ಜೀವನ, ಯಾಕಪ್ಪ ಬೇಕು ಈ ಪ್ರೆಷರು, ಈ ಟೆನ್ಷನ್ ಎಲ್ಲ ಬಿಟ್ಟು ಹೊಡೋಗ್ಬಿಡೋಣ ಅಂತ ಅನ್ಸುತ್ತೆ. ಹೌದು, ಆದ್ರೆ ಹೊಡೋಗಕ್ಕಾಗುತ್ತಾ? ಸಂಸಾರ, ಕೆಲಸ ಈ ಎರಡು ತುಂಬಾನೇ ಮುಖ್ಯವಾದಂತಹ ಅಂಶಗಳು. ಒಂದನ್ನ ಒಂದು ಬಿಟ್ಟಿರಕ್ಕಾಗಲ್ಲ. ಆದ್ರೆ ಅವೆರಡನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದ್ರಲ್ಲೇನೆ ಸಕ್ಸಸ್ ಇರೋದು. ಇವತ್ತಿನ ಈ ವಿಡಿಯೋದಲ್ಲಿ ತಕ್ಕ ಮಟ್ಟಿಗೆ ನಿಮ್ಮ ದಿನಚರಿನ ಹೇಗೆ ಪ್ಲಾನ್ ಮಾಡ್ಕೋಬಹುದು, ಹೇಗೆ ಈ ವರ್ಕ್ ಮತ್ತು ಹೋಮ್ ಎರಡನ್ನು ಬ್ಯಾಲೆನ್ಸ್ ಮಾಡ್ಕೋತಾ ಹೋಗ್ಬೋದು ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಪ್ಲಾನಿಂಗ್. ಗೆಳೆಯರೇ, ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಸ್ಕೂಲ್ ಕಾಲೇಜ್ಗಳಲ್ಲಿ ಟೈಮ್ ಟೇಬಲ್ಸ್ ಇರ್ತಾ ಇತ್ತು. ಇಷ್ಟು ಗಂಟೆಯಿಂದ ಇಷ್ಟು ಗಂಟೆವರೆಗೂ ಈ ಪೀರಿಯಡ್, ಅದಾದ್ಮೇಲೆ ಈ ಪೀರಿಯಡ್, ಅದಾದ್ಮೇಲೆ PT, ಅದಾದ್ಮೇಲೆ ಲಂಚ್ ಬ್ರೇಕ್ ಅಂತ ಪ್ರತಿಯೊಂದನ್ನು ಇಷ್ಟಿಷ್ಟು ಗಂಟೆಲೇ ಆಗ್ಬೇಕು ಅಂತ ನಿಗದಿತ ಪಡಿಸಿದ್ರು. ಅಂಡ್ ಅದು ಆತರ ಫಾಲೋ ಆದಾಗ ಮಾತ್ರ ಅಲ್ಲಿ ಒಂದು ಡಿಸಿಪ್ಲಿನ್ ಬೆಳೆದಿತ್ತು. ಖಂಡಿತವಾಗ್ಲೂ ಇದೇ ಸಿಸ್ಟಮ್ ನ ನಮ್ಮ ಲೈಫಲ್ಲೂ ಕೂಡ ನಾವು ಫಾಲೋ ಮಾಡ್ಬೇಕಾಗುತ್ತೆ. ಪ್ರತಿನಿತ್ಯ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ನಮ್ಮ ಇಡೀ ದಿನಚರಿ ಹೇಗೆ ಪ್ಲಾನ್ ಮಾಡ್ಕೋಬೇಕು ಅನ್ನೋದನ್ನ ನಾವು ಕಲ್ತ್ಕೊಂಡ್ಬಿಟ್ರೆ ಅರ್ಧ ಸಮಸ್ಯೆ ಕಡಿಮೆ ಆದಂಗೆ. 4 ಗಂಟೆಗೆ ಎದೊಳ್ತೀವೋ 5 ಗಂಟೆಗೆ ಎದೊಳ್ತೀವೋ ದಟ್ ಡಸಂಟ್ ಮ್ಯಾಟರ್. ಬಟ್ ಆ ಎದ್ದಾಗ್ಲಿಂದ ಎಷ್ಟು ನಿಮಿಷ ಯಾವ ಕೆಲ್ಸಕ್ಕೆ ನಾವು ಸೀಮಿತ ಪಡಿಸ್ತೀವಿ, ನಮ್ಮ ಎವ್ರಿಡೇ ಮಾರ್ನಿಂಗ್ ರುಟೀನ್ಗೆ ಅರ್ಧ ಗಂಟೆ, ಸ್ವಲ್ಪ ಫಿಸಿಕಲ್ ಎಕ್ಸಸೈಸ್ ಅಂಡ್ ಫಿಟ್ನೆಸ್ಗೆ 1/2 hour to 45 minutes. ನೀವು ಹೆಂಡತಿ ಆಗಿರ್ಲಿ ಅಥವಾ ಗಂಡ ಆಗಿರ್ಲಿ, ನೀವು ಪರಸ್ಪರ ಒಬ್ರಿಗೊಬ್ರು ಸಹಾಯ ಮಾಡೋ ಮನೋಭಾವ ಇರೋರಾದ್ರೆ ಕುಕಿಂಗಿಗೆ ಅಂತ ಬಂದಾಗ ಅಲ್ಲಿ ಒಂದು 1/2 hour to 45 minutes. ಅದಾದ್ಮೇಲೆ ಮಕ್ಕಳಿಗೆ ರೆಡಿ ಮಾಡ್ಲಿಕ್ಕೆ, ಮಕ್ಕಳನ್ನ ಸ್ಕೂಲ್ ಕಳ್ಸಕ್ಕೆ ಅಲ್ಲಿಂದ ಒಂದು 1/2 hour, ಅವ್ರನ್ನ ಡ್ರಾಪ್ ಮಾಡೋದಕ್ಕೆ ಎಲ್ಲ ಸೇರಿಸಿ 1 hour ಅಂತಾನೆ ಇಟ್ಕೊಳ್ಳಿ. ಅಷ್ಟೆಲ್ಲ ಆಗೋತ್ಗೆ 8-8:30 ಆಗೋಗಿರುತ್ತೆ. ಅದಾದ್ಮೇಲೆ 1/2 hour ನಿಮ್ಮ ಬ್ರೇಕ್ಫಾಸ್ಟ್ ಟೈಮ್, ಅಲ್ಲಿಂದ ಆಫೀಸ್ಗೆ ರಶ್ ಆಗಿದ ತಕ್ಷಣ ಆನ್ ಟೈಮ್ ಆಫೀಸಲ್ಲಿ ಇರ್ತೀನಿ. ಇದೆಲ್ಲ ಪ್ಲಾನ್ ಮಾಡ್ಕೊಂಡಾಗ ಖಂಡಿತವಾಗ್ಲೂ ನಿಮ್ಮ ದಿನ ಕೂಲಾಗೆ ನಡೀತಾ ಇರುತ್ತೆ. ನನಗೆ ಗೊತ್ತು ಇದು ಹೇಳೋ ಅಷ್ಟು ಸುಲಭ ಇಲ್ಲ, ಪ್ರತಿಯೊಂದನ್ನು ಅಂದ್ಕೊಂಡಂಗೆ ಪ್ಲಾನ್ ಮಾಡ್ದಂಗೆ ನಡೆಯಲ್ಲ ಅಂತ. ಯಾಕಂದ್ರೆ ಪರ್ಸನಲಿ ನಾನ್ ಕೂಡ ಫೇಸ್ ಮಾಡ್ತಾರಂತ ಪ್ರಾಬ್ಲಮ್ ಇದು. ದಿನನಿತ್ಯದ ಈ ಜಂಜಾಟದಲ್ಲಿ ನಮ್ಮ ಬಾಡಿ ಸ್ಟ್ರೈನ್ ಆಗಿರುತ್ತೆ, ಅದಕ್ಕೆ ರೆಸ್ಟ್ ಬೇಕು ಅಂತ ಕೇಳ್ತಾ ಇರುತ್ತೆ. ಬೇಗ ಎದ್ದೊಳ್ಬೇಕು ಅಂದ್ರೆ ಅದಕ್ಕಿಂತ ದೊಡ್ಡ ಶಿಕ್ಷೆ ಇನ್ನೊಂದಿಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ಹೌದು, ಆದ್ರೆ ಅವೆಲ್ಲವನ್ನ ದಾಟಿ ಬಂದಾಗ ಮಾತ್ರ ಸುಧಾರಣೆನ ನೀವು ಕಾಣಬಹುದು. ಪ್ರತಿನಿತ್ಯ ನಾವು ಪ್ಲಾನ್ ಮಾಡಿದಾಗೆ, ಬ್ಲೂ ಪ್ರಿಂಟ್ ಹಾಕಿದಾಗೆ ಜೀವನ ನಡೆಯಲ್ಲ ಅನ್ನೋದು ಸತ್ಯ. ಆದ್ರೆ 100ರಲ್ಲಿ ಅಟ್ಲೀಸ್ಟ್ 80-90% ನಿಮ್ಮ ಪ್ಲಾನಿಂಗ್ ವರ್ಕ್ ಆದ್ರೆ ದಟ್ ವಿಲ್ ಹೆಲ್ಪ್ ಟು ದ ಗ್ರೇಟ್ ಎಕ್ಸ್ಟೆಂಟ್ ಅಲ್ವಾ? ಪ್ಲಾನ್ ಯುವರ್ ಡೇ, ಆಕ್ಟ್ ಆಸ್ ಪರ್ ದಟ್ ಅಂಡ್ ಸಿ ದ ಚೇಂಜಸ್. ಇನ್ನು ಎರಡನೇ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂದ್ರೆ ಟ್ರಾಫಿಕ್. ಈ ಟ್ರಾಫಿಕ್ ಅನ್ನೋದು ಒಂದು ಸಮಸ್ಯೆ ಇಲ್ಲ ಅಂದ್ರೆ ಬೆಂಗಳೂರಿನ 50% ಸಮಸ್ಯೆ ಕಡಿಮೆ ಆದಂಗೆ. ಇವತ್ತು ನೀವು ವರ್ಕ್ ಲೋಡ್ ಜಾಸ್ತಿ ಆಗ್ತಾ ಇದೆ, ಫ್ಯಾಮಿಲಿ ಟೈಮ್ ಕೊಡಕ್ ಆಗ್ತಾ ಇಲ್ಲ ಅಂತ ಏನಾದ್ರೂ ಕೊರಗ್ತಾ ಇದ್ರೆ ಅದರಲ್ಲಿ ಮೇಜರ್ ಕಲ್ಪ್ರಿಟ್ ಬರೋದೇ ಈ ಟ್ರಾಫಿಕ್. ಯಾಕಂದ್ರೆ ಇವತ್ತಿನ ಬೆಂಗಳೂರು ಹೇಗಾಗ್ಬಿಟ್ಟಿದೆ ಅಂದ್ರೆ ಅರ್ಧಕ್ಕರ್ಧ ದಿನ ಕೇವಲ ಟ್ರಾಫಿಕ್ ಅಲ್ಲೇ ಕಳೆಯುವಂತ ಪರಿಸ್ಥಿತಿಗೆ ಬಂದು ನಿಂತಿದೀವಿ. ಅಂಡ್ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಇಡೀ ದೇಶದಲ್ಲೇ ನಮ್ಮ ಬೆಂಗಳೂರು ಟ್ರಾಫಿಕ್ ಅಲ್ಲಿ 2ನೇ ಸ್ಥಾನದಲ್ಲಿದೆ.
ಇದಕ್ಕೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಇದೆಯಾ ಗೊತ್ತಿಲ್ಲ. ಆದ್ರೆ ನಾವು ಫಾಲೋ ಮಾಡೋಂತ ಕೆಲವೊಂದು ಟಿಪ್ಸ್ಗಳು ಖಂಡಿತವಾಗ್ಲೂ ಟ್ರಾಫಿಕ್ ಇಂದ ನಮ್ಮನ್ನ ಪಾರ್ ಮಾಡಬಹುದು. ಯಾವ್ಯಾವು? ಮೊದಲನೇದಾಗಿ ಟ್ರಾಫಿಕ್ ರೂಲ್ಸ್ ನ ಫಾಲೋ ಮಾಡುವಂತದ್ದು. ನೀವು ಬೇಕಾದ್ರೆ ಗಮನಿಸಿರ್ತೀರ ಸ್ನೇಹಿತರೆ, ನೀವು ರಸ್ತೆಯಲ್ಲಿ ಇಳಿಬೇಕಾದ್ರೆ ಈ ಸರ್ವಿಸ್ ರೋಡ್ ಅಲ್ಲಿ ಹೇಗ್ ಬೇಕು ಹಾಗೆ ನುಗ್ಕೊಂಡು ಬರ್ತಾರಲ್ಲ ನಿಮ್ಮ ಅಪೋಸಿಟ್ ಅಲ್ಲಿ ಜನಗಳು, ಅವರಿಂದಾನೇ ಅರ್ಧಕ್ಕರ್ಧ ಟ್ರಾಫಿಕ್ ಇನ್ಕ್ರೀಸ್ ಆಗುವಂಥದ್ದು. ಎಲ್ಲಾರು ಟ್ರಾಫಿಕ್ ರೂಲ್ಸ್ ನ ಫಾಲೋ ಮಾಡಿ, ಟ್ರಾಫಿಕ್ ಸಿಗ್ನಲ್ಸ್ ನ ಫಾಲೋ ಮಾಡಿ ಹೋದ್ರೆ ಖಂಡಿತವಾಗ್ಲೂ ಹಾರ್ಡ್ಲಿ 2 to 3 ಮಿನಿಟ್ಸ್ ಅಲ್ಲಿ ಸಿಗ್ನಲ್ ಮೂವ್ ಆಗುತ್ತೆ. ನೀವು ನೆಕ್ಸ್ಟ್ ಜಂಕ್ಷನ್ ಗೆ ಹೋಗೇ ಹೋಗ್ತೀರಾ. ಒಬ್ರು ಮಾಡೋ ತಪ್ಪಿಂದ ಸಾಕಷ್ಟು ಜನ ಆ ತೊಂದರೆಗೆ ಸಿಕ್ಕಾಕೋಬೇಕಾಗುತ್ತೆ. ಯಾರಿಗ್ ಗೊತ್ತು ಯಾರಿಗೆ ಯಾವ ಅನಿವಾರ್ಯತೆ ಇರುತ್ತೋ, ಮನೆಗೆ ತಲುಪೋ ಅವಶ್ಯಕತೆ ಎಷ್ಟಿರುತ್ತೋ ಅಲ್ವಾ? ಟ್ರಾಫಿಕ್ ರೂಲ್ಸ್ ನ ಫಾಲೋ ಮಾಡಿದ್ರೆ ಐ ಬೆಟ್ ಯು 90% ಆಫ್ ದ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಹಾಗಾದ್ರೆ ಇನ್ನೊಂದು ಸೊಲ್ಯೂಷನ್ ಏನು ಈ ಟ್ರಾಫಿಕ್ಗೆ? ನಮ್ಮ ಬೆಂಗಳೂರಿನ IT-BT ಹಬ್ಸ್ ಅಂತ ಕರೀತಾರೆ. ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕೇವಲ IT ಎಂಪ್ಲಾಯೀಸ್ ಇದ್ದಾರೆ. ಅವರೆಲ್ಲ ಲ್ಯಾಪ್ಟಾಪ್ ಹಿಡ್ಕೊಂಡು ಮನೇಲೂ ಕೂಡ ಕೆಲಸ ಮಾಡಬಹುದು ಅಥವಾ ಎಲ್ಲಿ ಬೇಕಾದ್ರೂ ಕೆಲಸ ಮಾಡಬಹುದು. ಈ ಬಗ್ಗೆ ಆಲ್ರೆಡಿ ನಮ್ಮ ಸರ್ಕಾರದವರು ಎಲ್ಲ IT-BT ಕಂಪನೀಸ್ ಗಳಿಗೆ ವರ್ಕ್ ಫ್ರಮ್ ಹೋಮ್ ಆಪ್ಷನ್ಸ್ ನ ಕೊಡ್ಬೇಕು ಅಂತ ನೋಟಿಸ್ ಕೊಟ್ಟು ಆಗಿದೆ. ಕೆಲವೊಂದಷ್ಟು ಕಂಪನಿ ಪಾಲಿಸ್ತಿದೆ, ಕೆಲವೊಂದಷ್ಟು ಕಂಪನಿ ಇನ್ನೂ ಇಂಪ್ಲಿಮೆಂಟ್ ಮಾಡಿಲ್ಲ. ಬಟ್ ನನ್ನ ಅಭಿಪ್ರಾಯದಲ್ಲಿ ಈ ಒಂದು ರೂಲ್ಸ್ ನ ಎಲ್ಲಾ ಕಂಪನಿಯವರು ಇಂಪ್ಲಿಮೆಂಟ್ ಮಾಡಿದ್ರೆ ಆ ಟ್ರಾಫಿಕ್ ಇಂದ ನೀವು ವೇಸ್ಟ್ ಆಗಿ ಕಳೀತಾರಂತ ಕೆಲವೊಂದಷ್ಟು ಸಮಯನ ನಿಮ್ಮ ಫ್ಯಾಮಿಲಿಗೆ ಅಥವಾ ನಿಮ್ಮ ಕೆಲಸಕ್ಕೆ ಕ್ವಾಲಿಟಿ ಟೈಮ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು. ಅದರಿಂದ ನಿಮ್ಮ ಹ್ಯಾಪಿನೆಸ್ ಇನ್ಕ್ರೀಸ್ ಆಗುತ್ತೆ. ಇನ್ನು ಮೂರನೇ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬಗ್ಗೆ ಮಾತಾಡೋದಾದ್ರೆ ಆಫೀಸ್ ವರ್ಕ್ ಬ್ಯಾಲೆನ್ಸ್. ಇವತ್ತಿನ ಪ್ರಪಂಚನ ನಾವೇನಂತ ಕರಿತೀವಿ ಅಂದ್ರೆ ಗ್ಲೋಬಲ್ ವಿಲೇಜ್ ಅಂತ ಕರಿತೀವಿ. ಅಂದ್ರೆ ಇಡೀ ವಿಶ್ವವೇ ಕೇವಲ ಒಂದು ಗ್ರಾಮದಂತೆ ಅಂತ. ಅಂದ್ರೆ ಅಷ್ಟು ಈಸಿಯಾಗಿ ಕನೆಕ್ಟ್ ಆಗ್ತೀವಿ, ಅಷ್ಟು ಈಸಿಯಾಗಿ ಕಮ್ಯುನಿಕೇಟ್ ಮಾಡ್ತೀವಿ, ಇಲ್ಲಿಂದ ಅಲ್ಲಿಗೆ ಟ್ರಾನ್ಸಾಕ್ಟ್ ಮಾಡ್ತೀವಿ. ಇಷ್ಟೆಲ್ಲವೂ ಬೆಳೆದಿದೆ, ಹೌದು. ಆದ್ರೆ ಒಂದು ಎಂಪ್ಲಾಯಿ 9 to 6 ಜಾಬ್ ನ ಮಾಡ್ಬೇಕು, ಆಫೀಸಲ್ಲೇ ಕುತ್ಕೊಂಡಿರ್ಬೇಕು. ಅದಾದ ನಂತರ ಮನೆಗೆ ಹೋದ್ಮೇಲೆ ಅವರು ಅಮೆರಿಕನ್ ಕ್ಲೈಂಟ್ಸ್ ಸಪೋರ್ಟ್ ಮಾಡ್ಬೇಕು, ಆಸ್ಟ್ರೇಲಿಯಾ EMEA ಕ್ಲೈಂಟ್ಸ್ ಗೆ ಸಪೋರ್ಟ್ ಮಾಡ್ಬೇಕು ಅಂತ ಹೇಳಿದಾಗ ಅಲ್ಲಿ ಆ ವ್ಯಕ್ತಿ ಮನೆಗೆ ಹೇಗೆ ತಾನೇ ಸಮಯ ಕೊಡಕ್ ಸಾಧ್ಯ ಆಗುತ್ತೆ? ಇಲ್ಲಿ 100% ಅವನ ಜಾಬ್ ನ ಜಸ್ಟಿಫೈ ಮಾಡ್ಬೇಕಂದ್ರೆ ಖಂಡಿತವಾಗ್ಲೂ ಮನೆ ಮಠ ಎಲ್ಲ ಬಿಟ್ಬಿಟ್ಟು ಸನ್ಯಾಸಿ ಆಗ್ಬೇಕಷ್ಟೇ. ಗೆಳೆಯರೇ, ಇದು ಖಂಡಿತ ತಮಾಷೆ ಮಾತಲ್ಲ, ಇದು ವಾಸ್ತವ ಸತ್ಯ. ಇವತ್ತಿನ ರಿಲೇಶನ್ಶಿಪ್ ಇಶ್ಯೂಸ್ ಅಲ್ಲಿ ನೀವು ಯಾವ್ದಾದ್ರು ಗಮನಿಸೋದಾದ್ರೆ ಮೇಜರ್ಲಿ ಬರೋ ಕಾರಣ ಏನಂದ್ರೆ ನನಗೆ ಸಮಯ ಕೊಡ್ತಾ ಇಲ್ಲ ಅನ್ನೋ ಒಂದು ಕಾರಣನೇ. ನೀವು ಯಾವಾಗ ಫ್ಯಾಮಿಲಿಗೆ ಸಮಯ ಕೊಡೋದ್ರಲ್ಲಿ ವಿಫಲರಾಗ್ತೀರಾ ಆವಾಗ ಸಣ್ಣ ಪುಟ್ಟ ಕಿರಿಕಿರಿ ಸ್ಟಾರ್ಟ್ ಆಗುತ್ತೆ. ಆ ಕಿರಿಕಿರಿಗಳು ಬಿರುಕುಗಳನ್ನ ಮೂಡಿಸುತ್ತೆ. ಆ ಬಿರುಕುಗಳು ಸಂಬಂಧಗಳನ್ನೇ ಹಾಳು ಮಾಡಬಹುದು. ಹಾಗಂತ ನಿಮಗೆ ವಹಿಸಿರೋ ಜವಾಬ್ದಾರಿನ ನೀವು ಬಿಟ್ಟು ಬರಕ್ ಆಗಲ್ಲ. ನಿಮಗೆ ಅಸೈನ್ ಮಾಡಿರೋಂಥ ಟಾಸ್ಕ್ ನ ನೀವು ಇಗ್ನೋರ್ ಮಾಡಕ್ಕೂ ಆಗಲ್ಲ. ಇಲ್ಲಿ ಹೇಗೆ ಬ್ಯಾಲೆನ್ಸ್ ಮಾಡ್ಬೋದು ಅಂದ್ರೆ ನನ್ನ ಪ್ರಕಾರ ನೀವು 9 to 6 ಜಾಬ್ ಏನ್ ಮಾಡ್ತಾ ಇದ್ದೀರಾ ಅದನ್ನ ಖಂಡಿತವಾಗ್ಲೂ ಕಂಟಿನ್ಯೂ ಮಾಡಿ. ಆದ್ರೆ ಯಾವತ್ತೆಲ್ಲ ನಿಮಗೆ ಓವರ್ಸೀಸ್ ಮೀಟಿಂಗ್ಸ್ ಇರುತ್ತೆ ಅವತ್ತಿನ ದಿನಕ್ಕೆ ಮಾತ್ರ ನೀವು ವರ್ಕ್ ಫ್ರಮ್ ಹೋಮ್ ಆಪ್ಷನ್ ತಗೋಬಹುದು. ಸೊ ನೀವು ಮನೆಯಲ್ಲೇ ಇದ್ದಾಗ ಖಂಡಿತವಾಗ್ಲೂ ಮನೆಯವ್ರ ಜೊತೆ ಇದೀರಾ ಅನ್ನೋ ಖುಷಿ ಆದ್ರೂ ಸಿಗುತ್ತೆ. ಅಥವಾ ಆಫೀಸಿಂದ ಪ್ರತಿನಿತ್ಯದಕ್ಕಿಂತ 1 ಗಂಟೆ ಅಥವಾ 1.5 ತಾಸು ಬೇಗ ಹೊರಟು ಬೇಗ ಮನೆಗೆ ರೀಚ್ ಆಗಿ, ಮನೆಗೆ ಬಂದು 8 ಗಂಟೆಗೆ ನನಗೆ ಆಲ್ರೆಡಿ ಕಾಲ್ ಇದೆ ಅಂತ ಹೇಳಿ ಅರ್ಧ ಗಂಟೆ 1 ಅವರ್ ಮಕ್ಳ ಜೊತೆ ವೈಫ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಅದಾದ್ಮೇಲೆ 1 ಅವರ್ ನನ್ನ ಡಿಸ್ಟರ್ಬ್ ಮಾಡಬೇಡಿ, ಆ ಮೀಟಿಂಗ್ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದಾಗ ಫ್ಯಾಮಿಲಿ ಖಂಡಿತವಾಗ್ಲೂ ಅರ್ಥ ಮಾಡ್ಕೊಳ್ಳುತ್ತೆ ಅಲ್ವಾ? ಅವ್ರ ಸಪೋರ್ಟ್ ಇಲ್ಲ ಅಂದ್ರೆ ನೀವೇನು ಮಾಡಕ್ ಸಾಧ್ಯ ಇಲ್ಲ. ಅದು ಬಿಟ್ಬಿಟ್ಟು ನೀವು ಆಫೀಸಿಂದಾನು ಬರೋದು ಲೇಟು, ಮತ್ತೆ ಇಮಿಡಿಯೇಟ್ಲಿ ಅಗೇನ್ ಯು ವಿಲ್ ಜಂಪ್ ಇನ್ ಟು ಮೀಟಿಂಗ್ಸ್ ಅಂತಂದಾಗ ಆಬ್ವಿಯಸ್ಲಿ ಫ್ಯಾಮಿಲಿ ಮೆಂಬರ್ಸ್ ಫ್ರಸ್ಟ್ರೇಟ್ ಆಗ್ತಾರೆ, ಇರಿಟೇಟ್ ಕೂಡ ಆಗ್ತಾರೆ. ಮನೆಯವ್ರಿಗೆ ಟೈಮ್ ಕೊಡೋದು ಎಷ್ಟು ಮುಖ್ಯನೋ ಆಫೀಸ್ ನ ಜವಾಬ್ದಾರಿಗಳನ್ನ ನಿಭಾಯಿಸೋದು ಅಷ್ಟೇ ಮುಖ್ಯ. ಹಾಗಾಗಿ ನೀವು ಎರಡನ್ನು ಮ್ಯಾನೇಜ್ ಮಾಡೋದನ್ನ ಕಲೀಲಿಲ್ಲ ಅಂತಂದಾಗ ಯು ವಿಲ್ ಬಿ ಇನ್ ಟ್ರಬಲ್. ಒಳ್ಳೆ ಚೆನ್ನಾಗಿ ಹೇಳಿದ್ರಿ. ಆಫೀಸಿಂದ ಬೇಗ ಬಂದ್ಬಿಡಿ ಅಂದ್ರೆ ಯಾರು ಕೊಡ್ತಾರೆ ಪರ್ಮಿಷನ್ ಅಂತ ಕೇಳ್ತಾ ಇದ್ದೀರಾ? ಗೈಸ್, ಇದನ್ನ ನೀವು ಅಚೀವ್ ಮಾಡ್ಬೇಕಂದ್ರೆ ಒಂದು ಸಪೋರ್ಟ್ ಸಿಸ್ಟಮ್ ನ ನಿಮ್ಮ ಸುತ್ತಮುತ್ತ ಬಿಲ್ಡ್ ಮಾಡ್ಕೊಳ್ಳೋದು ನಿಮ್ಮದೇ ಹೊಣೆ. ಹೌದು, ಮುಂದಿನ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನಂದ್ರೆ ಬಿಲ್ಡ್ ಯುವರ್ ಓನ್ ಸಪೋರ್ಟ್ ಸಿಸ್ಟಮ್. ಇಟ್ ಮೇ ಬಿ ಇನ್ ಯುವರ್ ಆಫೀಸ್ ಅಂಡ್ ಆಲ್ಸೋ ಅಟ್ ಹೋಮ್. ಸ್ನೇಹಿತರೆ, ನಿಮ್ಮ ಕೆಲಸ ಏನು ಅಂತ ನಿಮಗ್ ಗೊತ್ತಿರುತ್ತೆ. ಯು ನೋ ದ ಸ್ಕೋಪ್ ಆಫ್ ವರ್ಕ್ ಅಂಡ್ ಯು ನೋ ದ ಸ್ಟೈಲ್ ಆಫ್ ಯುವರ್ ವರ್ಕಿಂಗ್. ಯಾವ ಕೆಲಸಕ್ಕೆ ಎಷ್ಟು ಸಮಯ ತಗೋತೀರಾ ಅನ್ನೋದು ನಿಮಗ್ ಗೊತ್ತು. ಅಂಡ್ ಆ ಅನುಭವ ಇಟ್ಕೊಂಡು ಎಷ್ಟು ಕೆಲಸನ ಹೇಗೆ ಮುಗಿಸ್ಬೋದು ಅನ್ನೋ ಚಾಕಚಕ್ಯತೆನೂ ನೀವು ಕಲ್ತಿರ್ತೀರ. ನಿಮ್ಮ ಕೆಲಸನ ನೀವು ಆನೆಸ್ಟ್ ಆಗಿ 100% ಆನ್ ಟೈಮ್ ಸಬ್ಮಿಟ್ ಮಾಡಿದಾಗ ನಿಮ್ಮ ಬಗ್ಗೆ ನಿಮ್ಮ ಸೀನಿಯರ್ ಮ್ಯಾನೇಜ್ಮೆಂಟ್ ಅಲ್ಲಿ ಒಂದು ಟ್ರಸ್ಟ್ ಬಿಲ್ಡ್ ಆಗುತ್ತೆ. ಅಂಡ್ ಆ ಟ್ರಸ್ಟ್ ಬಿಲ್ಡ್ ಆದಾಗ ನೀವು ಕೇಳೋ ಅಂತ ಚಿಕ್ಕ ಪುಟ್ಟ ಪರ್ಮಿಷನ್ಸ್ ನ ಖಂಡಿತವಾಗ್ಲೂ ಕೊಟ್ಟೆ ಕೊಡ್ತಾರೆ. ಯಾವಾಗ ನಿಮ್ಗೆ ನಿಮ್ಮ ಆಫೀಸಲ್ಲಿ ಪರ್ಮಿಷನ್ಸ್ ಸಿಗಲ್ಲ ಅಂದ್ರೆ ನಿಮಗೆ ಅಸೈನ್ ಮಾಡಿರೋಂತ ಕೆಲಸಗಳನ್ನ ನೀವು ಯಾವಾಗ ಬೇಜವಾಬ್ದಾರಿಯಿಂದ ನಿಧಾನ ಮಾಡ್ತೀರಾ ಅಥವಾ
ಆನ್ ಟೈಮ್ ಅದನ್ನ ಸಬ್ಮಿಟ್ ಮಾಡಲ್ಲ, ಅವಾಗ ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಕಿರಿಕಿರಿ ಆಗಿರುತ್ತೆ. ದಯವಿಟ್ಟು ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಲೆವೆಲ್ಗೆ ನಿಮಗೆ ಎಷ್ಟು ಪ್ರೆಷರ್ ಇರುತ್ತೋ ನಿಮ್ಮ ಸೀನಿಯರ್ ಮ್ಯಾನೇಜರ್ಸ್ಗೆ ನಿಮಗಿಂತ ಅತಿ ಹೆಚ್ಚು ಪ್ರೆಷರ್ ಇರುತ್ತೆ. ಅವರು ನಿಮಗೆ ಒಂದು ಟಾಸ್ಕ್ ಅಸೈನ್ ಮಾಡಿದ್ದಾರೆ ಅಂದ್ರೆ ಅವ್ರಿಗೆ 10 ಟಾಸ್ಕ್ ಅವ್ರ ಸೀನಿಯರ್ಸ್ ಅಸೈನ್ ಮಾಡಿರ್ತಾರೆ. ನಿಮ್ಮ ಕಡೆಯಿಂದ ಕೆಲಸ ತಕೊಂಡಾಗ್ತಾನೆ ಅವ್ರಿಗೆ ಬೇಕಾಗಿರೋಂತ ಫೈನಲ್ ರಿಪೋರ್ಟ್ ನ ಸಬ್ಮಿಟ್ ಮಾಡಕ್ ಸಾಧ್ಯ. ನೀವು ಆ ಕೆಲಸನ ಅವ್ರಿಗೆ ಮಾಡ್ಕೊಟ್ಟಿದೀರ ಅಂದ್ರೆ ಖಂಡಿತವಾಗ್ಲೂ ಅವ್ರು ನಿಮ್ಮ ಪರ್ಸನಲ್ ಲೈಫ್ ಅಲ್ಲಿ ತಲೆ ಹಾಕ್ತಾರೆ ಅಂತ ಅನ್ಸುತ್ತಾ ನಿಮ್ಗೆ? ಯು ಬಿ ಎಫಿಷಿಯಂಟ್, ಯು ಬಿ ಎ ಪರ್ಫೆಕ್ಟ್ ವರ್ಕರ್. ಅವಾಗ ನೋಡಿ, ನೀವು ಕೇಳೋ ಅಂತ ನಿಮ್ಮ ಫ್ಯಾಮಿಲಿ ಟೈಮ್ ನ ಖಂಡಿತವಾಗ್ಲೂ ಖುಷಿಯಲ್ಲೇ ಕೊಡ್ತಾರೆ ಅವ್ರು. ನೀವು 1 ಅವರ್ ಅರ್ಲಿ ಲಾಗೌಟ್ ಮಾಡ್ತೀನಿ ಅಂದ್ರೂ ಖಂಡಿತವಾಗ್ಲೂ ಒಪ್ಕೋತಾರೆ. ನೀವು 1 ಅವರ್ ಲೇಟ್ ಆಗಿ ಬರ್ತೀನಿ ಅಂದ್ರೂ ಖಂಡಿತವಾಗ್ಲೂ ಒಪ್ಕೋತಾರೆ. ಅದನ್ನ ಬಿಲ್ಡ್ ಮಾಡ್ಕೊಳ್ಳೋ ಅಂತ ಹೊಣೆ ನಿಮ್ಮೆಲ್ಲರ ಮೇಲೆ ಇರುತ್ತೆ. ಇಟ್ಸ್ ಆಲ್ ಅಬೌಟ್ ಯುವರ್ ಎಬಿಲಿಟೀಸ್. ಅಂಡ್ ಅದಷ್ಟೇ ಅಲ್ಲ, ಮನೆಗ್ ಬಂದಾಗ್ಲೂ ಕೂಡ ನಿಮಗೆ ಒಂದು ಸಪೋರ್ಟ್ ಸಿಸ್ಟಮ್ ಬೇಕೇ ಬೇಕು. ಯಾಕಂದ್ರೆ ಸಪೋರ್ಟ್ ಸಿಸ್ಟಮ್ ಇಲ್ಲದೆ ಇದ್ರೆ ನೀವು ಯಾವುದನ್ನು ಅಚೀವ್ ಮಾಡಕ್ ಸಾಧ್ಯ ಇಲ್ಲ. ಆಸ್ ಎ ಸ್ಪೌಸ್, ಆಸ್ ಎ ಹೆಂಡತಿ, ನೀವು ನಿಮ್ ಕೆಲಸದಲ್ಲಿ ಮುಂದುವರಿಬೇಕು ಅಂದ್ರೆ ನಿಮ್ಮ ಮಕ್ಕಳನ್ನ ನೋಡ್ಕೊಳ್ಳಿಕ್ಕೆ ನಿಮ್ಮ ಪಾರ್ಟ್ನರ್ ಅಥವಾ ನಿಮ್ಮ ಪೇರೆಂಟ್ಸ್ ಸಪೋರ್ಟ್ ಮಾಡ್ಲೇಬೇಕು. ಆಗಿದ್ದಾಗ ಮಾತ್ರ ಯು ಕ್ಯಾನ್ ಕಾನ್ಫಿಡೆಂಟ್ಲಿ ಗೋ ಔಟ್ ಅಂಡ್ ಗಿವ್ ಯುವರ್ ಪೊಟೆನ್ಶಿಯಲ್. ಅಟ್ ದ ಸೇಮ್ ಟೈಮ್ ಗಂಡ ಆಫೀಸ್ ಇಂದ ಪ್ರೆಷರ್ ಇಂದ ಟೆನ್ಷನ್ ಇಂದ ಮನೆಗ್ ಬಂದಾಗ ಅವ್ರಿಗೆ ಸ್ವಲ್ಪ ಪರ್ಸನಲ್ ಸ್ಪೇಸ್ ನ ಕೊಟ್ಟು ಅವ್ರಿಗೆ ರಿಲ್ಯಾಕ್ಸ್ ಆಗೋಷ್ಟು ಸಮಯಾವಕಾಶನ ನೀವು ಕೊಡ್ಬೇಕಾಗುತ್ತೆ. ಇಟ್ಸ್ ಆಲ್ ಅಬೌಟ್ ಶೇರಿಂಗ್ ರೆಸ್ಪಾನ್ಸಿಬಿಲಿಟೀಸ್. ಅವ್ರು ಮಾಡಕ್ ಆಗದೆ ಇರೋಂತ ಸಂದರ್ಭಗಳಲ್ಲಿ ಯು ಶುಡ್ ಟೇಕ್ ಇನ್ ಚಾರ್ಜ್, ಇವ್ರು ಮಾಡಕ್ ಆಗದೆ ಇರೋಂತ ಸಂದರ್ಭದಲ್ಲಿ ಯು ಶುಡ್ ಟೇಕ್ ಇ ಚಾರ್ಜ್. ಹೀಗಿದ್ದಾಗ ಮಾತ್ರ ನಿಮ್ಮ ಫ್ಯಾಮಿಲಿ ರಿಯಲಿ ಸಪೋರ್ಟಿಂಗ್ ಫ್ಯಾಮಿಲಿ ಅನ್ಸ್ಕೊಳ್ಳೋದು. ಅಂಡ್ ಒಬ್ರಿಗೊಬ್ರು ಆ ಸಪೋರ್ಟಿಂಗ್ ನೇಚರ್ ಬೆಳೆಸ್ಕೊಂಡಾಗ ಮಾತ್ರ ನಿಜವಾಗ್ಲೂ ನಿಮ್ಮ ಲೈಫ್ ಅಲ್ಲಿ ನೀವು ಆ ವರ್ಕ್ ಲೈಫ್ ಬ್ಯಾಲೆನ್ಸ್ ಅನ್ನ ನೋಡಕ್ ಸಾಧ್ಯ. ಆ ಸಪೋರ್ಟ್ ಫ್ಯಾಮಿಲಿಲಿ ಬೆಳೆಸ್ಕೊಳ್ಳೋದು ಹೇಗೆ? ಟಾಕ್ ಟು ಯುವರ್ ಪಾರ್ಟ್ನರ್. ನಿಮ್ಮ ಪ್ರೆಷರ್ ಏನಿದೆ, ನಿಮ್ಮ ವರ್ಕ್ ಲೋಡ್ ಏನಿದೆ, ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ ಏನಿದೆ, ನಿಮ್ಮ ನೇಚರ್ ಆಫ್ ವರ್ಕ್ ಏನು, ಇವೆಲ್ಲಾನು ಕೂತು ಮಾತಾಡಿ ಅರ್ಥ ಮಾಡಿಸಿ. ಅವಾಗ ನಿಮ್ಮ ಪಾರ್ಟ್ನರ್ಗೆ ಅರ್ಥ ಆದಾಗ ಖಂಡಿತವಾಗ್ಲೂ ಅವ್ರು ಸಪೋರ್ಟ್ ಮಾಡ್ತಾರೆ. ನೀವು ಮಾಡ್ತಾ ಇರೋ ಕೆಲಸ ಏನು, ನಿಮ್ಮ ಪ್ರೆಷರ್ ಏನು ಗೊತ್ತಿಲ್ಲದೆ ಇದ್ರೆ ಕೇವಲ ನಿಮ್ಮ ಮೇಲೆ ಆಪಾದನೆನ ಅಷ್ಟೇ ಹೊರಿಸ್ತಾರೆ ಹೊರತು ನಿಮ್ಮ ವರ್ಕ್ ಲೋಡ್ ನ ಶೇರ್ ಮಾಡ್ಬೇಕು ಅನ್ನೋ ಒಂದು ವಿಶ್ವಾಸ, ಪ್ರೀತಿ ಅವರಲ್ಲಿ ಬೆಳೆಯೋದೇ ಇಲ್ಲ. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಈ ಸಪೋರ್ಟ್ ಸಿಸ್ಟಮ್ ಅಲ್ಲಿ ಏನಂದ್ರೆ, ಯು ಶುಡ್ ಲರ್ನ್ ಟು ಡೆಲಿಗೇಟ್ ಯುವರ್ ರೆಸ್ಪಾನ್ಸಿಬಿಲಿಟೀಸ್. ನಿಮ್ಮ ಮಕ್ಕಳು ಚಿಕ್ಕವರು ಬೆಳೀತಾ ಇದಾರೆ, ಹೌದು, ಆದ್ರೆ ಆ ವಯಸ್ಸಲ್ಲಿ ಅವ್ರು ಮಾಡಬಹುದಾದಂತ ಎಲ್ಲಾ ಕೆಲಸಗಳನ್ನ ಅವರೇ ಮಾಡ್ಕೊಳ್ಳೋದಕ್ಕೆ ಬಿಡಿ, ಅವ್ರಿಗೆ ಮಾಡ್ಕೊಳ್ಳೋದಕ್ಕೆ ಕಲಿಸಿ. ಅವರ ಕೆಲಸನ ಅವರೇ ಮಾಡ್ಕೊಳ್ಳೋಕೆ ಶುರು ಮಾಡಿದಾಗ ಅಲ್ಲಿ ಒಂದಷ್ಟು ಸಮಯ ನಿಮಗೆ ಉಳಿಯುತ್ತೆ. ಯು ಆರ್ ನಾಟ್ ಓನ್ಲಿ ಹೆಲ್ಪಿಂಗ್ ದೆಮ್ ಟು ಬಿ ಇಂಡಿಪೆಂಡೆಂಟ್, ಅಟ್ ದ ಸೇಮ್ ಟೈಮ್ ಯು ಆರ್ ಕ್ರಿಯೇಟಿಂಗ್ ಯುವರ್ ಓನ್ ಲೀಜರ್ ಟೈಮ್. ಅಂಡ್ ಆ ಒಂದು ಚಿಕ್ಕ ರೆಸ್ಟ್ ದಟ್ ವಿಲ್ ಕ್ರಿಯೇಟ್ ಎ ಹ್ಯೂಜ್ ಡಿಫರೆನ್ಸ್. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಫ್ಯಾಮಿಲಿ ಟೈಮ್. ಐ ಅಗ್ರಿ, ವೀಕ್ ಡೇಸ್ ಅಲ್ಲಿ ನಿಮ್ಮ ಈ ಬ್ಯುಸಿ ಲೈಫ್ ಅಲ್ಲಿ ನಿಮ್ಮ ಫ್ಯಾಮಿಲಿಗೆ, ನಿಮ್ಮ ಮಕ್ಕಳಿಗೆ ನೀವು ಖುಷಿನ ಕೊಡ್ಲಿಕ್ಕೂ ಸಾಧ್ಯ ಇಲ್ಲ, ಅಥವಾ ಅವ್ರೇನಾದ್ರೂ ನಿಮ್ಮ ಹತ್ರ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತ ಬಂದಾಗ ಅದನ್ನ ಕೇಳೋ ಅಷ್ಟು ಪುರ್ಸೊತ್ತು ನಿಮ್ಗಿರಲ್ಲ. ಆದ್ರೆ ವೀಕೆಂಡ್ಸ್ ಅಂತ ಒಂದಿದೆ. ಆ ವೀಕೆಂಡ್ಸ್ ನ ಪ್ಲೀಸ್ ರಿಸರ್ವ್ ಇಟ್ ಫಾರ್ ಯುವರ್ ಫ್ಯಾಮಿಲಿ ಮೆಂಬರ್ಸ್ ಓನ್ಲಿ. ಸೇ ಗುಡ್ ಬೈ ಟು ಯುವರ್ ಲ್ಯಾಪ್ಟಾಪ್, ಯುವರ್ ಸೆಲ್ ಫೋನ್ಸ್ ಅಂಡ್ ಆಲ್ ಯುವರ್ ಆಫೀಸ್ ಸ್ಟಫ್. ಆ ಒಂದು ಸಮಯ ನಿಮ್ಮ ರಿಲೇಶನ್ಶಿಪ್ ನ, ನಿಮ್ಮ ಬಾಂಡಿಂಗ್ ನ ಮತ್ತಷ್ಟು ಗಟ್ಟಿಗೊಳಿಸುತ್ತೆ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ, ತುತ್ತು ಹಿಟ್ಟಿಗಾಗಿ ಅನ್ನೋ ಮಾತು ಖಂಡಿತ ಸತ್ಯ. ನೀವು ಸಂಪಾದನೆ ಮಾಡ್ತಿರೋದು ನಿಮ್ಗೆ ನೆಮ್ಮದಿಯಾಗಿ ಕುತ್ಕೊಂಡು ತಿನ್ನೋದಕ್ಕೆ ಟೈಮ್ ಇಲ್ಲ, ನಿಮ್ಮ ಫ್ಯಾಮಿಲಿಯವ್ರ ಹತ್ರ 4 ಮಾತಾಡೋದಕ್ಕೆ ಟೈಮ್ ಇಲ್ಲ, ಅವ್ರಿಗೆ ಇಷ್ಟ ಆಗಿದ್ದು ಅವ್ರ ಕಷ್ಟ ಏನು ಅಂತ ಕೇಳೋದಕ್ಕೆ ಇಲ್ಲ ಅಂದ್ಮೇಲೆ ಆ ಸಂಪಾದನೆಗಾಗ್ಲಿ ಅಥವಾ ನಿಮ್ಮ ಒಂದು ಐಷಾರಾಮಿ ಜೀವನಕ್ಕಾಗ್ಲಿ ಬೆಲೆನೇ ಇಲ್ಲ ಸ್ನೇಹಿತರೆ. ಕೊನೆಯದಾಗಿ ಟು ಕನ್ಕ್ಲೂಡ್, 20 ನಿಮಿಷ ಎಕ್ಸಸೈಸ್ಗೆ, 30 ನಿಮಿಷ ತಿಂಡಿಗೆ, 40 ನಿಮಿಷ ಮಕ್ಕಳನ್ನ ರೆಡಿ ಮಾಡಿ ಸ್ಕೂಲಿಗೆ ಬಿಡೋದಕ್ಕೆ, ಇನ್ನು 9 to 6 ಜಾಬ್ ಆಫೀಸ್ಗೆ, ಸಂಜೆ 6 ಗಂಟೆ 7 ಗಂಟೆ ನಂತರ ಸಮಯ ಫ್ಯಾಮಿಲಿಗೆ. ಇಷ್ಟು ಮಾತ್ರ ನೀವು ಮಾಡ್ತಾ ಬನ್ನಿ. ಇವತ್ತು ನೀವೇನ್ ಪ್ರೆಷರ್ ಅನ್ನು ನೋಡ್ತಾ ಇದೀರೋ ಖಂಡಿತವಾಗ್ಲೂ ಇನ್ನು ಮುಂದಿನ 10-15 ದಿನಗಳಲ್ಲಿ ಇದನ್ನ ನೀವು ಫಾಲೋ ಮಾಡಿದ್ದಲ್ಲಿ ಆ ಪ್ರೆಷರ್ ಖಂಡಿತ ಕಡಿಮೆ ಆಗಿರುತ್ತೆ. ಅಂಡ್ ಯು ವಿಲ್ ಸಿ ಎ ರಿಯಲಿ ಬ್ಯಾಲೆನ್ಸ್ಡ್ ಲೈಫ್. ಸ್ನೇಹಿತರೆ, ಈ ಜೀವನ ಅನ್ನೋದು ಒಂದು ಸಂಭ್ರಮ. ಅದನ್ನ ಪ್ರತಿನಿತ್ಯ ಸಂಭ್ರಮಿಸಿ ಜೀವಿಸಿ. ಲೈಫ್ ಅಲ್ಲಿ ಒಂದು ಸಿಂಪಲ್ ರೂಲ್ ನ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ. ಡೂ ಎವ್ರಿಥಿಂಗ್ ಬಟ್ ಇನ್ ದ ರೈಟ್ ಟೈಮ್. ಊಟ ಮಾಡೋ ಹೊತ್ತಲ್ಲಿ ನಿದ್ದೆ ಬೇಡ, ನಿದ್ದೆ ಮಾಡೋ ಹೊತ್ತಲ್ಲಿ ಕೆಲಸ ಬೇಡ, ಕೆಲಸ ಮಾಡೋ ಹೊತ್ತಲ್ಲಿ ಉಡಾಫೆ ಬೇಡ. ಈ ಸಿಂಪಲ್ ರೂಲ್ಸ್ ಗಳನ್ನ ನೀವು ಫಾಲೋ ಮಾಡ್ತಾ ಬಂದ್ರೆ ಖಂಡಿತವಾಗ್ಲೂ ನಿಮಗೆ ಕೆಲಸನೂ ಪ್ರೆಷರ್ ಆಗಲ್ಲ, ಫ್ಯಾಮಿಲಿನೂ ಪ್ರೆಷರ್ ಆಗಲ್ಲ. ನಮ್ಮ ಜೀವನ, ನಮ್ಮ ಖುಷಿ ನಮ್ಮ ಕೈಗಳಲ್ಲೇ ಇರುತ್ತೆ. ಈ ಲೈಫ್ ಅನ್ನೋದು ಒಂದು ಟಾಸ್ಕ್ ತರ. ಆ ಟಾಸ್ಕ್ ಗೆಲ್ಬೇಕಾದ್ರೆ ಪ್ರತಿಯೊಂದು ಟಾಸ್ಕ್ಗೂ ಅದರದೇ ಆದ ಟ್ಯಾಕ್ಟಿಕ್ಸ್, ಟೆಕ್ನಿಕ್ಸ್ ಇರುತ್ತೆ. ಆ ಟೆಕ್ನಿಕ್ಸ್ ನ ನೀವು ಫಾಲೋ ಮಾಡಿದ್ದೆ ಆದ್ರೆ ಎಲ್ಲಾ ಟಾಸ್ಕ್ ಗಳಲ್ಲೂ ನೀವು ವಿನ್ನರ್ ಆಗಿ ಆಗ್ತೀರ. ಆ ಟ್ಯಾಕ್ಟಿಕ್ಸ್ ಗೊತ್ತಿಲ್ಲ, ಆ ಟ್ರಿಕ್ಸ್ ಏನು ಅಂತ ತಿಳ್ಕೊಳ್ಳಿಲ್ಲ ಅಂದ್ರೆ ಪ್ರತಿಯೊಂದ್ರಲ್ಲೂ ಸೋಲನ್ನೇ ಕಾಣ್ತಾ ಹೋಗ್ತೀರ. ಲರ್ನ್ ದ ಟ್ರಿಕ್ಸ್, ಲರ್ನ್ ದ ಟ್ಯಾಕ್ಟಿಕ್ಸ್ ಅಂಡ್ ವಿನ್ ಯುವರ್ ಪ್ರೊಫೆಷನಲ್ ಅಂಡ್ ಪರ್ಸನಲ್ ಲೈಫ್ ಆಸ್ ವೆಲ್.
ಸ್ನೇಹಿತರೆ, ಕೊನೆಯದಾಗಿ ಒಂದ್ ಮಾತು ಹೇಳೋದಾದ್ರೆ, ಜೀವನ ಖುಷಿಯಾಗಿರ್ಬೇಕಂದ್ರೆ ನಮ್ಮವರು ಅಂತ ಹೇಳ್ಕೊಳಕ್ಕೆ ಒಂದ್ 4 ಜನ ಇರ್ಬೇಕು. ಆ 4 ಜನನ ಸಾಕ್ಬೇಕು ಅಂದ್ರೆ ದುಡ್ಡಿರ್ಬೇಕು. ಆ ದುಡ್ಡು ಬೇಕು ಅಂದ್ರೆ ಒಳ್ಳೆ ಕೆಲ್ಸ ಇರ್ಬೇಕು. ಆ ಕೆಲ್ಸ ಮಾಡೋದಕ್ಕೆ ಜೀವನೋತ್ಸಾಹ ಇರ್ಬೇಕು. ಈ ಜೀವನೋತ್ಸಾಹನ ಯಾರೆಲ್ಲ ಬೆಳೆಸ್ಕೋತೀರಾ, ಯಾರೆಲ್ಲ ರೂಢಿಸ್ಕೋತೀರಾ, ಅವ್ರು ಯಾವಾಗ್ಲೂ ಸದಾ ಉತ್ಸಾಹಿಗಳಾಗೇ ಇರ್ತೀರಾ. ಸಂತೋಷದ ಚಿಲುಮೆ ನಿಮ್ಮ ಜೀವನದಲ್ಲಿ ಸದಾ ಚಿಮ್ತಾನೆ ಇರುತ್ತೆ. ಯಾರಲ್ಲೆಲ್ಲ ಜೀವನೋತ್ಸಾಹ ಇರಲ್ಲ, ಅವ್ರಿಗೆ ಪ್ರತಿಯೊಂದು ನೋವು ನರಕದ ತರಾನೇ ಕಾಣಿಸುತ್ತೆ. ಈ ವಿಡಿಯೋ ನಿಮ್ಮ ಜೀವನದಲ್ಲಿ ಕಿಂಚಿತ್ತಾದ್ರೂ ಬದಲಾವಣೆ ತರುತ್ತೆ ಅನ್ನೋ ಒಂದು ಭಾವನೆಯಿಂದ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಪ್ರೊಫೆಷನಲ್ ಮತ್ತೆ ಪರ್ಸನಲ್ ಲೈಫ್ ನ ಬ್ಯಾಲೆನ್ಸ್ ಮಾಡಲಿಕ್ಕೆ ನೀವೇನೆಲ್ಲ ಟೆಕ್ನಿಕ್ಸ್ ನ ಯೂಸ್ ಮಾಡ್ತಿದ್ರ ಅನ್ನೋದನ್ನ ಕಮೆಂಟ್ಸ್ ನಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.